ಆಪ್ಕೆ ಅದಾಲತ್ನಲ್ಲಿ ಸಾಧ್ವಿ ರಿತಂಬರ್ ಅವರ ಬಗ್ಗೆ ಒಂದು ಆರೋಪವಿದೆ. ಅದು ಏನಂದ್ರೆ ರಾಮ ಜನ್ಮಭೂಮಿಯನ್ನ ಕಬ್ಜಾ ಮಾಡಿದ್ದಾರೆ ಅಂತ. ನೋಡಿ, ಇಷ್ಟು ದಿನ ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ಏನು ಅಂದ್ರೆ ರಾಮ ಎಲ್ರಿಗೂ ಬೇಕಾದವನು, ರಾಮ ಎಲ್ರಲ್ಲೂ ಇದ್ದಾನೆ. ಈಗ ರಾಮ ಮಂದಿರ ಕೂಡ ನಿರ್ಮಾಣ ಆಗಿ ನಿಂತಿದೆ. ಸೊ ಈಗ ಬಹಳಷ್ಟು ಜನ ಹೇಳ್ತಾ ಇರೋದೇನು ಅಂದ್ರೆ ಇದ್ರ ಮೇಲೆ ಬಿಜೆಪಿಯವರ, RSS ಅವರ, ಸಾಧ್ವಿ ರಿತಾಂಬರ್ ಅವರ ಕಬ್ಜಾ ಆಗಿದೆ ಅಂತ. ರಜತ್ ಅವರೇ, ರಾಮ್ ನಮ್ಮ ಅಸ್ತಿತ್ವ, ಅಪರಾಜಿತ ಪೌರುಷದ ಪ್ರತೀಕ, ಸರ್ವೇ ಭವಂತು ಸುಖೀನ ಅನ್ನೋ ಭಾವನೆ. ಇನ್ನೊಂದು ಸತ್ಯ ಹೇಳ, ಶ್ರೀರಾಮ ನನ್ನ ಹೃದಯನ ಕದ್ಬಿಟ್ಟಿದ್ದಾನೆ ರಜತ್ ಅವರೇ. ನಾನು ರಾಮನ ದಾಸಿ ಆಗ್ಬಿಟ್ಟಿದ್ದೀನಿ. ಮಂದಿರ ಇನ್ನೂ ಪೂರ್ಣಗೊಂಡಿಲ್ಲ. ಅದ್ರ ಜೊತೆ 22 ಮಂದಿನ ಕರೆಸಿ ಪ್ರತಿಷ್ಠಾಪನೆ ಕೆಲಸ ಮಾಡಿಸಿದ್ರಿ. ಇದರಿಂದ ರಾಜಕೀಯ ಕೈವಾಡ ಆತರ ಏನಾದ್ರು ಇದೆಯಾ? ಹೇಗ್ ಹೇಳಿ ನಾನ್ ನಿಮ್ಗೆ ರಜತ್ ಅವ್ರೆ, ಈಗಿರೋ ಅಂತ ಶಿಖರ ಅದು ನಮ್ಮ ತಪಸ್ಸು. ಮತ್ತೆ ಅಲ್ಲಿರೋ ಅಂತ ಕಳಶ ಅದು ನಮ್ಮ ಹೃದಯದ ಭಾವನೆ. ಮತ್ತೆ ಗರ್ಭಗೃಹ ಇದೆಯಲ್ಲ ರಜತ್ ಅವ್ರೆ, ಅದು ವರ್ಷಗಳಿಂದ ವ್ಯಾಕುಲದ ಮನಸ್ಸಿನ ಪ್ರತೀಕ್ಷೆ. ನಮ್ಮ ಕನಸೆ ಅಲ್ಲಾಗಿರೋ ಅಂಥ ಮಂಟಪಗಳು. ಮತ್ತೆ ಅದ್ರ ಒಳಗಡೆ ಇರೋಂಥ ಸ್ತಂಭಗಳಿದೆಯಲ್ಲ ರಜತ್ ಅವ್ರೆ, ಅದು ನಮ್ಮ ತಿತೀಕ್ಷೆ. ಕ್ರಮ ಆ ಕಡೆ ಈ ಕಡೆ ಆಗ್ಬಹುದು, ಆದ್ರೆ ನಮ್ಮ ಎಲ್ಲರ ಕಾರ್ಯ ವಿಕ್ರಮ. ಅದಕ್ಕೆ ನಾವಲ್ಲಿ ಕಟ್ಟಿರೋ ಅಂತ ಮಂಟಪ ಇದೆಯಲ್ಲ ರಜತ್ ಅವ್ರೆ, ಅದು ನಮ್ಮ ಬಲಿದಾನದಿಂದ ಆಗಿರೋ ಅಂಥದ್ದು. ನಾವು ದೇವಸ್ಥಾನಗಳ ಗೋಡೆಗಳನ್ನ ಎತ್ತಿದೀವಲ್ಲ ರಜತ್ ಅವ್ರೆ, ಅದು ನಮ್ಮ ಧರ್ಮಕ್ಕೆ ನಮಗಿರೋ ಅಂತ ಅಭಿಮಾನ. ಈ ಶಕ್ತಿಯ ಮೇಲೆ ಅದು ಎದ್ದು ನಿಂತಿದೆ. ಹಾಗಾಗಿ ಅರ್ಧ ಅನ್ನೋಂಥದ್ದು ಇಲ್ವೇ ಇಲ್ಲ ರಜತ್ ಅವ್ರೆ. ಸಂಕಲ್ಪ ಪೂರ್ತಿಯಾಗಿದೆ, ಅದ್ರ ಸಿದ್ಧಿ ಕೂಡ ಪೂರ್ತಿಯಾಗಿದೆ. ಇರ್ಬಹುದು ರಜತ್ ಅವ್ರೆ, ಇನ್ನು ಕೆಲ್ಸಗಳಲ್ಲಿ ನಡಿಬೇಕಾಗಿದೆ. ಆದ್ರೆ ಶಿಖರ ಆದಾಗ ಅಲ್ಲಿ ಕಳಶ ಕೂಡ ಸ್ಥಾಪನೆ ಆಗತ್ತೆ. ನಿಧಾನವಾಗೆ ಎಲ್ಲ ಒಡವೆಗಳನ್ನ ಹಾಕ್ತಿವಿ. ಅಂತರಾತ್ಮದಲ್ಲಿ ದೇವಾಲಯ ಪೂರ್ಣ ಆಗಿದೆ, ಹೊರಗೂ ಪೂರ್ಣ ಆಗತ್ತೆ. ಮತ್ತೆ ಧರ್ಮ ದ್ವೇಷಿಗಳ ಅಹಂಕಾರ ಆಗ ಚೂರ್ ಚೂರಾಗಿ ಹೋಗುತ್ತೆ. ಇದು ಸತ್ಯ ರಜತ್ ಅವರೇ. ರಾಹುಲ್ ಗಾಂಧಿ ಅವರು ಮೀಡಿಯಾದಲ್ಲಿ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, 22 ಜನರ ಈ ಕಾರ್ಯಕ್ರಮ ಏನಿದೆ ಅದು ನರೇಂದ್ರ ಮೋದಿ ಅವರ ಫಂಕ್ಷನ್, ರಾಮದೇವರ ಕಾರ್ಯಕ್ರಮ ಅಲ್ಲ ಅಂತ. ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಹೀಗಾಗ್ತಾ ಇರೋದು. ಈ ದೇಶದಲ್ಲಿ ಅಸಂಖ್ಯಾತ ಜನರ ಮನಸ್ಸಿನ ಭಾವನೆಯ ಸಮ್ಮಾನ ಮಾಡೋದಿಕ್ಕೆ ದೇಶದ ಪ್ರಧಾನಮಂತ್ರಿ ಮೊದ್ಲು ಭೂಮಿ ಪೂಜೆಗೆ ಅವ್ರು ಹೋಗಿದ್ರಲ್ಲ, ಅವರು ಸಾಷ್ಟಾಂಗ ಪ್ರಣಾಮ ಮಾಡಿದ್ರು. ಭೂತಾಯಿ ಧನ್ಯಳಾದ್ಲು. ಭಾರತದ ಪರಂಪರೆ ಧನ್ಯವಾಯ್ತು. ಯಾಕಂದ್ರೆ ನಾವು ಅವಮಾನಗಳನ್ನ ಸಹಿಸ್ಕೊಂಡ್ ಬಂದಿದೀವಲ್ಲ ರಜತ್ ಅವ್ರೆ. ನಾವಂತೂ ನೀಲಕಂಠನಾಗಿ ಮಂಥನಕ್ಕೆ ಬೆಲೆ ಕಟ್ಟಿದ್ವಿ. ನಾವು ನಮ್ಮ ದೇವಾಲಯ ಕುಟಿತವಾಗೋದನ್ನ ಕಣ್ಣಾರೆ ನೋಡ್ತಾ ಇದ್ವಿ. ಉಪೇಕ್ಷೆಗಳನ್ನ ನೋಡ್ತಾ ಇದ್ವಿ, ಅವಮಾನಗಳನ್ನ ಸಹಿಸ್ಕೊಂಡ್ವಿ, ಅವಾಚ ಶಬ್ದಗಳನ್ನ ಕೇಳಿಸ್ಕೊಂಡ್ವಿ. ಮೊದಲನೇ ಬಾರಿಗೆ ಹೀಗಾಗಿರೋದು. ದೇಶದ ಸ್ವಾತಂತ್ರ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅಣ್ಣ ಮೋದಿಯ ರೂಪದಲ್ಲಿ ಬಂದಿದ್ದಾರೆ. ಅವರು ನಮ್ಮ ಭಾರತದ ಪರಂಪರೆಯನ್ನ ತಮ್ಮ ತಲೆ ಮೇಲಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಎರಡನೇ ವಿಷಯ ರಜತ್ ಅವ್ರೆ, ಪ್ರಧಾನಮಂತ್ರಿ ಅಯೋಧ್ಯೆಯ ಭಾಗ್ಯ ಆಗೋದಕ್ಕೆ ಹೊರಟಿಲ್ಲ. ಪ್ರಧಾನಮಂತ್ರಿ ಹೋಗ್ತಾ ಇದ್ದಾರೆ ತಮ್ಮ ಭಾಗ್ಯನ ಸೌಭಾಗ್ಯ ಮಾಡೋದಿಕ್ಕೆ ಅಂತ. ಒಬ್ಬರು ಶಂಕರಾಚಾರ್ಯರು ಇದ್ದಾರೆ, ಸ್ವಾಮಿ ಅವಿಮುಕ್ತೇಶ್ವರಾನಂದರು. ಅವ್ರೇನು ಹೇಳಿದ್ರು ಅಂದ್ರೆ ಮೋದಿಯವರು ಇದನ್ನ ಪೊಲಿಟಿಕಲ್ ಫಂಕ್ಷನ್ ಮಾಡಿಬಿಟ್ರು ಅಂತ. ಪ್ರತಿ ಸಲ ಸಂತರು ನಿಶ್ಚಯ ಮಾಡಿರೋಂಥ ವ್ಯವಸ್ಥೆಗಳಲ್ಲಿ ದೇಶದ ಪ್ರಧಾನ ಪಂಥ, ದೇಶದ ಪ್ರಧಾನ ಮಂತ್ರಿ, ಮುಂಚಿನ ನಮ್ಮ ದೇಶದ ರಾಜರುಗಳು ಅವರೇ ಎಲ್ಲ ಶುಭ ಕರ್ಮಗಳನ್ನ ಮಾಡ್ತಾ ಇದ್ರು. ಅದು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ರು. ಇದು ಮಾರ್ಗದರ್ಶಕರ ಸಂತರ ಮಂಡಳಿಯ ನಿರ್ಧಾರ. ರಾಮ ಜನ್ಮಭೂಮಿಯ ಟ್ರಸ್ಟಿಯ ನಿರ್ಧಾರ. ಅಲ್ಲಿ ಟ್ರಸ್ಟಿಯ ಮುಖಾಂತರ ಆಮಂತ್ರಣ ನೀಡಲಾಯ್ತು. ಮತ್ತೆ ರಜತ್ ಅವ್ರೆ, ನಾವು ಭಾಗ್ಯಶಾಲಿ, ಸಂತೋಷವಾಗಿದ್ದೀವಿ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನಾವು ಕೊಟ್ಟಂತ ಆಮಂತ್ರಣನ ಸ್ವೀಕಾರ ಮಾಡಿದ್ರು ಅಂತ ನಮಗ್ ಸಂತೋಷ ಇದೆ. ಏನಂದ್ರೆ ಒಬ್ರು ಶಂಕರಾಚಾರ್ಯರು ಹೇಳ್ತಿದ್ದಾರೆ, ಅದೇ ಹೇಗಾಗತ್ತೆ, ಅಲ್ಲಿ ಭಗವಂತನ ಮೂರ್ತಿ ಏನಿದೆ, ರಾಮಲಲ್ಲನ ಮೂರ್ತಿ ಏನಿದೆ, ಅದನ್ನ ನರೇಂದ್ರ ಮೋದಿ ಅವರು ಸ್ಪರ್ಶಿಸಿದ್ರು. ಶಂಕರಾಚಾರ್ಯರು ನೋಡ್ತಾ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು, ಅದಕ್ಕೆ ನಾವು ಹೋಗಲ್ಲ ಅಂತ. ರಜತ್ ಅವ್ರೆ, ತುಂಬಾ ದೊಡ್ಡ ಪೀಠದ ಮೇಲೆ ಕೂತು, ಶ್ರದ್ಧೆ ಅನ್ನೋ ಪೀಠದ ಮೇಲೆ ಕೂತು, ಅಂಥ ಸ್ಥಾನದಲ್ಲಿ ಕೂತು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವರ ವಿಮರ್ಶೆ ಏನು, ಕರ್ತವ್ಯ ಏನು, ಉದ್ದೇಶ ಏನು, ಅದನ್ನ ಅವ್ರ ಹತ್ರನೇ ಕೇಳ್ಬೇಕಾಗತ್ತೆ. ನಾನು ತುಂಬಾ ಚಿಕ್ಕವಳು, ನನಗ್ ಯಾವ್ದೇ ಅಧಿಕಾರ ಇಲ್ಲ.
ಆದ್ರೆ ನನ್ನ ಸಂತೋಷನ ವ್ಯಕ್ತಪಡಿಸುವಂತ ಅಧಿಕಾರ ನನಗಿದೆ. ಯಾವ ದಾರಿನಲ್ಲಿ ದೇಶದ ಪ್ರಧಾನಮಂತ್ರಿ ಹೋಗ್ತಾ ಇದ್ದಾರೋ ಇಡೀ ದೇಶನೇ ಜೈಕಾರ ಹಾಕ್ತಾ ಇದೆ. ಮತ್ತೆ ನಮ್ಮ ರಾಮ್ಲಲ್ಲಾ ಬರ್ತಾ ಇದ್ದಾನೆ. ಇದು ನಮ್ಮ 500 ವರ್ಷದ ಪ್ರತೀಕ್ಷೆ ರಜತ್ ಅವ್ರೆ. ಇದೇನಾದ್ರೂ ಸಣ್ಣ ವಿಷಯನಾ? ಇದು ತುಂಬಾ ದೊಡ್ಡ ವಿಷಯ. ಶ್ರದ್ಧೆ, ತಾಳ್ಮೆ, ಆಮೇಲೆ ನಮ್ಮ ಸ್ವಾಭಿಮಾನ ಇದನ್ನ ಕೂಡ ಖಂಡಿಸಿದ್ರು ಎಲ್ರೂ ಸೇರ್ಕೊಂಡು. ಇದೆಲ್ಲದರ ಪುನರ್ಸ್ಥಾಪನೆ ಆಗೋದ್ರಲ್ಲಿದೆ. ಆ ಸಮಯದಲ್ಲಿ ರಾಜನೀತಿಯ ಶಕ್ತಿ, ಸಮಾಜದ ಶಕ್ತಿ, ಧಾರ್ಮಿಕ ಆಧ್ಯಾತ್ಮದ ಶಕ್ತಿ ಮತ್ತೆ ನಿಮ್ಮಂಥ ಬಂಧುಗಳು ಸತ್ಯವನ್ನ ಇಷ್ಟು ಸಾಹಸದ ಜೊತೆಗೆ ನಿಮ್ಮ ಚಾನೆಲ್ಗಳಲ್ಲಿ ಸಮಾಜಕ್ಕೆ ಒಂದು ಸ್ಥಾಪನೆ ಮಾಡ್ತಾ ಇದ್ದೀರಾ. ಯಾಕಂದ್ರೆ ರಜತ್ ಅವ್ರೆ, ಸತ್ಯ ತುಂಬಾ ಕಹಿಯಾಗಿರತ್ತೆ. ಅದು ಬಾಣದ ತರ ಒಳಗಡೆ ನಾಟ್ಕೊಳತ್ತೆ. ಆ ಸತ್ಯನ ಹೇಳೋ ಅಂತ ಸಾಹಸ ನಮ್ಮ ರಜತ್ ಶರ್ಮಾ ಅಂತ ಪತ್ರಕಾರರಿಗೆ ಹೇಳೋ ಸಾಹಸ ಇದೆ. ಅದಕ್ಕೆ ಯಾವಾಗ ಎಲ್ಲಾ ಒಳ್ಳೆ ಶಕ್ತಿ ಅಲ್ಲಿಗೆ ಹೋಗ್ತಾ ಇದೆಯೋ, ದೇಶದ ಪ್ರಧಾನಮಂತ್ರಿ ಕೂಡ ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ತಿದ್ದಾರೆ. ನೋಡಿ, ಇನ್ನೊಂದು ವಿಷಯ ಅದು ಕೂಡ ಬೆಳಕಿಗೆ ಬಂದಿದೆ. ನೀವೆಲ್ಲ ಹೇಳ್ತಾ ಇದ್ರಿ ರಾಮ ಮಂದಿರ ಹಿಂದೆ ಎಲ್ಲಿತ್ತೋ ಅಲ್ಲೇ ಮಂದಿರನ ಮಾಡ್ತೀವಿ ಅಂತ. ಮತ್ತೆ ಯಾರೋ ಗೂಗಲ್ ಮ್ಯಾಪ್ ಡಿಜಿಟಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದನ್ನ ನೋಡಿದ್ರೆ ರಾಮ ಜನ್ಮಭೂಮಿ ಎಲ್ಲಿದೆಯೋ ಅಲ್ಲಿ ಮಂದಿರ ಆಗ್ತಿಲ್ಲ. ಅದನ್ನ ಬಿಟ್ಟು 3 ಕಿಲೋಮೀಟರ್ ದೂರದಲ್ಲಿ ಆಗ್ತಾ ಇದೆ. ರಜತ್ ಅವ್ರೆ, ಎಲ್ಲಿ ನಮ್ಮ ಗರ್ಭಗುಡಿ ಇತ್ತೋ, ಎಲ್ಲಿ ನಮ್ಮ ರಾಮ್ ಲಲ್ಲಾ ಸ್ಥಾಪನೆಯಾಗಿದ್ನೋ ಅಲ್ಲಿ 500 ವರ್ಷಗಳವರೆಗೆ ಒಂದೇ ಸಮ ಅಲ್ಲಿ ಶ್ರದ್ಧೆಯಿಂದ ತಲೆ ಬಾಗುತ್ತಾ ಇದ್ರು. 500 ವರ್ಷಗಳವರೆಗೆ ನನ್ನ ಪೂರ್ವಿಕರು ಆ ಜಾಗದ ಬಗ್ಗೆ ಹಠ ಬಿಡ್ಲಿಲ್ಲ. ಅದೇ ಜಾಗದಲ್ಲಿ ಗರ್ಭಗುಡಿ ಎದ್ದು ನಿಂತು ಅಲ್ಲಿ ರಾಮ್ ಲಲ್ಲಾ ಸ್ಥಾಪನೆ ಆಗ್ತಾ ಇದ್ದಾನೆ. ಆ ಕಡೆ ಈ ಕಡೆ ಒಂದಿಂಚು ಕೂಡ ವ್ಯತ್ಯಾಸ ಇಲ್ಲ. ಅದೊಂದು ವಿತಂಡವಾದ ವಾದ. ಈ ಸಮಾಜನ, ಜನತೆಯನ್ನ ಭ್ರಮಿತಗೊಳಿಸೋಂತ ಒಂದು ಪ್ರಯತ್ನ. ಅದು ಅಸಫಲ ಖಂಡಿತ ಆಗತ್ತೆ. ಈ ಪ್ರಶ್ನೆ ಏನಕ್ಕೆ ಅಂತಂದ್ರೆ, ಎಷ್ಟು ವಿರೋಧ ಪಕ್ಷಗಳಿದಾವೋ ಅವಕ್ಕೆಲ್ಲ ಏನನ್ಸುತ್ತೆ ಅಂದ್ರೆ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಅದಕ್ಕೆ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈಗಿಟ್ಕೊಂಡಿದ್ದಾರೆ ಅಂತ. ನಾವು ಮುಂಚೆನೆ ಹೇಳ್ತಾ ಇದ್ವಿ ರಜತ್ ಅವ್ರೆ, ಲೋಕಸಭೆ ಯಾವಾಗ ಜೋಲಿನ ಹಾಕೊಂಡು ಬರುತ್ತೋ ಗಲ್ಲಿ ಗಲ್ಲಿನಲ್ಲಿ ನನ್ನ ಭಾರತ ಬೃಂದಾವನ ಆಗತ್ತೆ. ಕಾಶಿ, ಮಥುರಾ ಮತ್ತೆ ಅಯೋಧ್ಯೆಯಲ್ಲೂ ಒಂದೇ ಸಲ ತಟ್ಟಿ ನಿಲ್ಸಿದೀವಿ. ಹೇಳಿ ಹೆಮ್ಮೆಯಿಂದ ನಾವ್ ಹಿಂದೂಸ್ತಾನ್ ನಮ್ಮದು. ಹಾಗಾಗಿ ಅರೆ ರಜತ್ ಅವ್ರೆ, ಮುಂಚೆನೆ ಹೇಳ್ತಾ ಇದ್ವಿ ಚುನಾವಣೆ ಬರತ್ತೆ ಹೋಗತ್ತೆ, ಎಲ್ರು ಹೇಳ್ತಾರೆ ದೇವಸ್ಥಾನ ಕಟ್ತೀವಿ. ಇಲ್ಲಿವರೆಗೂ ಉದ್ಘಾಟನೆ ತಾರೀಖನ್ನ ಹೇಳಿರ್ಲಿಲ್ಲ. ಆಗ ಅದು ತೊಂದ್ರೆ ಇತ್ತು. ಈಗ ತಿಥಿ ನಿಶ್ಚಯ ಆಗಿದೆ, ಆಗ್ಲೂ ಅವ್ರಿಗೆ ಹೊಟ್ಟೆನಲ್ಲಿ ನೋವು ಶುರುವಾಗಿದೆ. ಹಾಗಿದ್ರೆ ಹೇಗ್ ಮಾಡಕ್ಕಾಗತ್ತೆ ಹೇಳಿ? ಮೊದ್ಲು ನೀವೆಲ್ಲ ಹೀಗೂ ಹೇಳ್ತಾ ಇದ್ರಿ ಅಲ್ವಾ, ಏನಂದ್ರೆ ಮಂದಿರನ ನೀವ್ ಯಾರು ಮಾಡೋದಿಲ್ಲ ಅಂತ. ಅದನ್ನ ಒಂದು ಇಶ್ಯೂ ಮಾಡ್ಕೊಂಡು ಪ್ರತಿ ಚುನಾವಣೆಯಲ್ಲೂ ಉಪಯೋಗಿಸ್ಕೊಳ್ಳೋದಕ್ಕೆ. ತುಂಬಾ ಚುನಾವಣೆಗಳು ಬಂದವು, ತುಂಬಾ ಚುನಾವಣೆಗಳು ಹೋದ್ವು. ಭಾರತೀಯ ಜನತಾ ಪಾರ್ಟಿ ತುಂಬಾ ನೈತಿಕ ದೃಷ್ಟಿಯಲ್ಲಿ, ಮಾನಸಿಕ ದೃಷ್ಟಿಯಲ್ಲಿ ತಯಾರಾಗಿ ಅದಕ್ಕೆ ಆ ರಾಮ್ ರಥ ಯಾತ್ರೆನ ತಗೊಂಡು ಲಾಲ್ ಕೃಷ್ಣ ಅಡ್ವಾಣಿಯವ್ರು ಹೊರಟಿದ್ರು. ಮತ್ತೆ ಅವರಲ್ಲಿ ಇತ್ತು, ಅವರು ಹೇಳ್ತಾ ಇದ್ರು ನಾವು ದೇವಸ್ಥಾನದ ಪರದವರು, ದೇವಸ್ಥಾನ ಕಟ್ತೀವಿ. ಈಗ ದೇವಸ್ಥಾನ ಕಟ್ತಾ ಇದೀವಿ ನಾವು. ಅದ್ರಿಂದ ಯಾರಿಗೆಲ್ಲ ಕಷ್ಟ ಇದೆಯೋ ರಜತ್ ಅವ್ರೆ, ಅವರು ಘೋಷಣೆ ಮಾಡ್ಬೇಕು. ಭಾರತೀಯ ಜನತಾ ಪಾರ್ಟಿ ದೇವಸ್ಥಾನ ಕಟ್ಟೋದ್ರಲ್ಲಿ ಜಯಶೀಲರಾದ್ರು, ಈಗ ನಾವು ಕೃಷ್ಣ ಜನ್ಮಭೂಮಿಯನ್ನ ಮಾಡ್ತೀವಿ, ಅದ್ರಲ್ಲೂ ಸೌಭಾಗ್ಯತೆಯನ್ನ ಪಡ್ಕೊಳ್ಳಿ ಅವರು. ಸೊ ನೀವ್ ಹೇಳ್ತಾ ಇರೋದೇನು ಅಂದ್ರೆ, ಅವ್ರಿಗೂ ಓಟ್ನ ಅವಶ್ಯಕತೆ ಇದ್ರೆ ಅವರು ಒಂದು ಮಂದಿರನ ನಿಶ್ಚಿತ ರೂಪದಲ್ಲಿ ರಜತ್ ಅವರೇ, ಈ ಮಾತು ನಿಶ್ಚಯ. ಇಲ್ಲಿವರೆಗೂ ಹಿಂದೂ ಜಾತಿಯವರು ಅಪಮಾನಗಳನ್ನ ಸಹಿಸ್ಕೊಂಡ್ರು, ಅವಮಾನ ಸಹಿಸ್ಕೊಂಡ್ರು, ಮತ್ತೆ ಬಲಿದಾನ ಕೊಟ್ರು, ಬೈಗಳನ್ನ ಕೇಳಿದ್ರು, ತಮಾಷೆ ಕೇಳಿಸ್ಕೊಂಡ್ರು. ಯಾಕಂದ್ರೆ ಓಟಿನ ರಾಜನೀತಿ, ದೃಷ್ಟೀಕರಣದ ರಾಜನೀತಿ ಎಷ್ಟು ಕುರುಡನಾಗಿ ಮಾಡಿತ್ತು ಮನುಷ್ಯನ ಅಂದ್ರೆ, ನಿಯತ್ತಾಗಿ ಕೆಲಸ ಮಾಡೋ ಅಂಥವ್ರ ಮೇಲೆ ಗುಂಡು ಹಾರಿಸೋ ಮಟ್ಟಕ್ಕೆ ಅವ್ರ ಮನಸ್ಥಿತಿ ಬೆಳೆದಿತ್ತು. ದೇಹಕ್ಕೆ ಕಲ್ಲುಗಳನ್ನ ಕಟ್ಟಿ ಸಮುದ್ರದ ಒಳಗಡೆ ಅವರನ್ನ ಬಿಟ್ರು. ಮರಳಿನ ಗುಂಡಿಗಳಲ್ಲಿ ಜೀವಂತವಾದ ಶರೀರಗಳನ್ನ ಹಾಕಿ ಮುಚ್ಚುವಂತ ಪ್ರಯತ್ನಗಳು ಕೂಡ ಅಲ್ಲಿ ನಡೆದ್ವು. ಅದೆಲ್ಲ ರಾಜನೀತಿ ಅಲ್ಲ ಅಂತೀರಾ? ತುಷ್ಟೀಕರಣದ ರಾಜನೀತಿ, ಮುಷ್ಟಿಯಷ್ಟು ಜನಗಳ ಓಟನ್ನ ಪಡ್ಕೊಳ್ಳೋ ಅಂತ ಸುಳ್ಳಿನ ರಾಜನೀತಿ. ಒಂದ್ ವೇಳೆ ಭಾರತೀಯ ಜನತಾ ಪಾರ್ಟಿ ರಾಮ ಜನ್ಮಭೂಮಿಯ ಮುಕ್ತಿ ಮತ್ತೆ ದೇವಸ್ಥಾನ ಕಟ್ಟೋ ಪಕ್ಷಕ್ಕೆ ನಿಂತಾಗ ಅವರು ರಾಜನೀತಿ ಕೂಡ ಮಾಡ್ತಾರೆ. ನಮಗೆ ಅಂಥದ್ದೇ ಒಂದು ರಾಜನೀತಿ ಬೇಕು. ನಮ್ಮ ಭಾರತದ ಪರಂಪರೆಯನ್ನ ಗೌರವಿಸ್ಬೇಕು, ಸತ್ಯನ ಸಾಧನೆ ಮಾಡ್ಕೋಬೇಕು, ಮತ್ತೆ ಸತ್ಯಕ್ಕೆ ಸಮರ್ಪಣೆಯಾಗ್ಬೇಕು. ಅದಕ್ಕೋಸ್ಕರ ನಮ್ಮ ಕಣ್ಣುಗಳು ಕಾಯ್ತಾ ಇದ್ದೀರ ಜೊತೆ. ಅವ್ರಿಗೆ ಪ್ರಾಬ್ಲಮ್ ಇರೋದು ಮೋದಿ ಅವ್ರ ಮೇಲೆ,
ರಾಮ ಮಂದಿರ ಮಾಡೋದ್ರಲ್ಲಿ ನರೇಂದ್ರ ಮೋದಿ ಅವರ ಯೋಗದಾನ ಏನಿದೆ ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, ಮೋದಿ ಅವರು ಅದನ್ನ ಮಾಡಿದ್ರು ಅಂತ ಯಾಕೆ ಅವ್ರ ಮೇಲೆ ಫೋಕಸ್ ಹೋಗಿದೆ ಅಂತ ಕೇಳ್ತಾರೆ. ತುಂಬಾ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ, ಇವಾಗ ನಮ್ಗೆ ನಿರ್ಣಯ ಬರತ್ತೆ, ಇವಾಗ ಸಿಗತ್ತೆ ಅಂತ. ನಮ್ಮಂಥವ್ರ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ, ಪಾಸ್ಪೋರ್ಟ್ ಅನ್ನ ಜಪ್ತಿ ಮಾಡ್ಕೊಂಡಿದ್ರು ನಮ್ಮ ಕೋರ್ಟ್ ಅವರು. ನಾವು ಅಪರಾಧಿಗಳು ಅಂತ ಆಗಿತ್ತಲ್ವಾ, ಯಾಕಂದ್ರೆ ನಮ್ ತಲೆ ಮೇಲೆ ಆರೋಪ ಹೊತ್ಕೊಂಡಿದ್ವಿ. ನಾವು ಈ ತರ ಎಲ್ಲಾ ಪ್ರಕರಣಗಳನ್ನ ಎದುರಿಸ್ಕೊಂಡ್ ಬಂದ್ವಿ. ಇನ್ನೊಂದ್ ವಿಷಯ ರಜತ್ ಅವ್ರೆ, ಯಾರ್ ಏನೇ ಮಾಡ್ಲಿ, ಎಷ್ಟೇ ಎದುರಿಸ್ಲಿ, ಎಂಥ ಗೋಡೆನೇ ಕಟ್ಲಿ, ಎಲ್ರಿಗೂ ಆ ಸೌಭಾಗ್ಯ ಸಿಗಲ್ಲ. ಕಳ್ಸದ ಮೇಲೆ ಧ್ವಜ ಹಾರಿಸೋಂತ ಸೌಭಾಗ್ಯ. ಆದ್ರೆ ಮೋದಿ ಅವ್ರಿಗೆ ಸಿಕ್ತು ನೋಡಿ ಆ ಭಾಗ್ಯ. ಮೋದಿಜಿ ಅವ್ರಿಗೆ ಈ ಸೌಭಾಗ್ಯ ಸಿಗ್ತಾ ಇರೋದು, ಇದು ಕೂಡ ಪುಣ್ಯ ಕರ್ಮನೇ ಅಲ್ವಾ? ಇದು ಕೂಡ ಪೂರ್ವ ಜನ್ಮದ ಪುಣ್ಯ ಫಲ ಆಗಿರತ್ತೆ. ಅವರ ಅವಧಿಯಲ್ಲಿ ನಿರ್ಣಯ ಬಂತು, ಅವ್ರ ಅವಧಿಯಲ್ಲೇ ದೇವಸ್ಥಾನ ಪೂರ್ತಿ ಆಗ್ತಿದೆ, ಮತ್ತೆ ನಮ್ಮ ಆಮಂತ್ರಣನ ಅವರು ಸ್ವೀಕಾರ ಮಾಡಿದ್ರು. ಮತ್ತಲ್ಲಿ ಸಾಕ್ಷಿ ಆಗಿರತ್ತೆ, ಆ ಪರ್ದೆ ಪಕ್ಕಕ್ಕೆ ಹೋದಾಗ ಅಲ್ಲಿ ನರೇಂದ್ರ ಅಣ್ಣ ಅವರು ನಿಂತಿರ್ತಾರೆ. ಇದು ಅವ್ರವ್ರ ಭಾಗ್ಯ ಅಂತಾನೆ ಹೇಳ್ಬೋದು. 2008ರಲ್ಲಿ ನೀವೊಂದು ಮಾತು ಹೇಳಿದ್ರಿ, ನನ್ಗಿನ್ನೂ ನೆನಪಿದೆ. ಗುಜರಾತ್ನ ಒಂದು ಸಭೆಯಲ್ಲಿ ಹೇಳಿದ್ರಿ, ಏನಂದ್ರೆ ಗುಜರಾತ್ನ ಮುಖ್ಯಮಂತ್ರಿ ಆದ ಇವರು ಒಂದಿನ ರಾಷ್ಟ್ರ ನಾಯಕರಾಗ್ತಾರೆ ಅಂತ. ಹಾ, ನಿಶ್ಚಯ ರೂಪದಲ್ಲಿ ರಜತ್ ಅವ್ರೆ. ನಾವೆಲ್ಲರೂ ನೋಡಿದ್ವಿ ಅವ್ರ ಮನ್ಸನ್ನ. ಅವರು ದೇಶದ ಜನಗಳ ಮನ್ಸನ್ನ ಮುಟ್ಟುತ್ತಾರೆ ಅನ್ನೋದನ್ನ. ಅವರು ನಮ್ಮ ಭಾರತದ ನೊಂದ ಹೆಣ್ಣು ಮಕ್ಕಳ ಜೀವನದಲ್ಲಿ ಬೆಳಕನ್ನ ನೀಡ್ತಾರೆ, ಅದು ನಿಶ್ಚಯ. ಕೊನೆಗಳಿಗೆನ ಎಣಿಸ್ತಾ ಇರೋಂತ ಮನುಷ್ಯನ ಮುಖದಲ್ಲಿ ನಗುನ ತರ್ತಾರೆ. ಅವರು ಯಾವುದೇ ಭೇದ ಭಾವ ಇಲ್ದೆ ಎಲ್ಲರ ಜೀವನದಲ್ಲಿ ಒಳ್ಳೆದನ್ನ ಮಾಡ್ತಾರೆ. ಅದ್ರ ಜೊತೆಗೆ ಆ ವ್ಯಕ್ತಿ ಅಡ್ವಾಣಿ ಅವರ ಜೊತೆಗೆ ರಾಮರತಿ ಯಾತ್ರೆಯನ್ನ ಮಾಡಿ ಅವ್ರ ಜೊತೆಗಿದ್ರು. ಒಂದು ಆತ್ಮತೆಯ ಸೂತ್ರದ ಜೊತೆಗೆ ಇಡೀ ಭಾರತನ ಒಂದು ಮಾಡ್ಬೇಕು ಅನ್ನೋ ಹಠದಲ್ಲಿ ನಿಂತಿದ್ರು. ಆ ಹಠನೇ ಇವತ್ತು ನಮ್ಮ ದೇಶದ ನೇತೃತ್ವ ಬರತ್ತೆ. ಅವರು ನಮ್ಮ ಭಾರತ ರಾಷ್ಟ್ರ ಮಹಾನನ ತಲೆ ತೆಗ್ಸೋದಿಕ್ಕೆ ಯಾವತ್ತೂ ಬಿಡಲ್ಲ, ಅವಮಾನ ಆಗೋದಕ್ಕೂ ಕೂಡ ಬಿಡೋದಿಲ್ಲ. ಹಾಗಾಗಿ ಹೃದಯದಿಂದ ಅಂಥ ಭಾವನೆಗಳು ಬರ್ತಾ ಇತ್ತು ಸಂತರ ಹೃದಯದಲ್ಲಿ, ಅದರಲ್ಲೂ ನನ್ನ ಗುರುಗಳ ಹೃದಯದಲ್ಲಿ ಖಂಡಿತ ಬರ್ತಾ ಇತ್ತು ರಜತ್ ಅವ್ರೆ. ನರೇಂದ್ರ ಅಣ್ಣ ಅವ್ರನ್ನ ನೋಡಿ ಈ ವಿಚಾರಗಳು. ಮತ್ತೆ ಇದು ನಮಗನ್ಸತ್ತೆ, ನಿಮಗ್ ಗೊತ್ತಿದೆ ರಜತ್ ಅವ್ರೆ, ನಮ್ಮ ಪರಿಚಯ ಏನು ಅನ್ನೋದು. ನಾವು ಶಿವನ ಕಾರ್ತಿಕೇಯ, ಮತ್ತೆ ಕ್ರೀಡಾಂಗಣದ ಕೈಲಾಶ, ದೇವತೆಗಳ ಸೇನಾಧಿಪತಿ ಆಗೋದು, ಇದು ನಮ್ಮ ಇತಿಹಾಸ. ಪಂಚಶೀಲಗಳ ಈ ಜಗತ್ತಿಗೆ ಕೊಡ್ತೀವಿ ಒಂದು ಸಂದೇಶ. ತಾಳ್ಮೆಯಿಂದ ಬದುಕ್ತಾ ಬಂದಿದೀವಿ, ಸಾಕಷ್ಟು ಸಹಿಸ್ಕೊಂಡ್ ಬಂದಿದೀವಿ. ಆದ್ರೂ ನಾವು ಕೈ ಬಿಟ್ಟಿಲ್ಲ. ಸಾಹಸವನ್ನ, ಧೈರ್ಯವನ್ನ ಯಾವತ್ತೂ ತಲೆ ತಗ್ಸೋದಿಕ್ಕೆ ಬಿಡೋದಿಲ್ಲ. ಮತ್ತೆ ಈ ಭಾರತ ರಾಷ್ಟ್ರದ ಹೆಮ್ಮೆಯನ್ನ, ಮತ್ತೆ ಅದಕ್ಕೋಸ್ಕರ ಅದಕ್ಕೆ ನೇತೃತ್ವ ಎಂಥದ್ದು ಬೇಕು ರಜತ್ ಅವ್ರೆ? ಭಾರತದ ಪರಂಪರೆಯನ್ನ ಬಯ್ಯುವಂಥವ್ರ? ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡೋ ಅಂಥವ್ರ? ಇಲ್ಲ ರಾಮನಿಗೆ ದೇವಸ್ಥಾನ ಕಟ್ಟೋದಕ್ಕೆ ಹೊರಟಿದಿರಲ್ಲ, ನನ್ಗೊಂದು ವಿಚಾರ ಹೇಳಿ. ರಾಮ ಯಾವ ಕಾಲೇಜಲ್ಲಿ ಡಿಗ್ರಿ ತಗೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡೋ ಅಂಥವ್ರ? ರಾಮನೇ ಇಲ್ಲ ಅನ್ನೋರು, ಸುಳ್ಳು ಅನ್ನೋರು, ಅಯೋಧ್ಯೆಯನ್ನ ಸುಳ್ಳು ಅನ್ನೋರು, ಅಂಥ ಬುದ್ಧಿಹೀನರು, ಕುರುಡರು, ಇಂಥ ಜನಗಳ ನೇತೃತ್ವ ಬೇಕಾ ನಮ್ಗೆ? ಇಲ್ಲ, ನಮ್ಗೆ ನೇತೃತ್ವ ಬೇಕಾಗಿರೋದು ಭಾರತದ ಜನಗಳ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಭೂಮಿಯ ಮಣ್ಣನ್ನ ವಿಭೂತಿಯಾಗಿ ಬಳ್ಕೊಳ್ಳೋರು. ಮತ್ತೆ ಯೋಚಿಸಿ ರಜತ್ ಅವ್ರೆ, ಯಾವ ವ್ಯಕ್ತಿ ಪಾರ್ಲಿಮೆಂಟ್ ಅಲ್ಲಿ ಅಲ್ಲೇ ತಲೆ ತಗ್ಸಿ ಪ್ರಮಾಣ ಮಾಡಿದ್ರು, ಆ ಜಾಗನ ದೇವಸ್ಥಾನ ಅನ್ಕೊಂಡ್ರು, ಆ ಜಾಗದಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ಆ ಜಾಗಕ್ಕೆ ನಮಸ್ಕಾರ ಮಾಡ್ತಾರೆ, ಪ್ರಣಾಮ ಮಾಡ್ತಾರೆ, ಆ ಜಾಗದಲ್ಲಿ ಕೂತು ಭಾರತದ ಭಾಗ್ಯವನ್ನ ಬದಲಾಯಿಸ್ತಾರೆ. ಅವ್ರು ಯಾವ ತಪ್ಪು ಮಾಡಲ್ಲ ಅನ್ನೋದನ್ನ ಅಲ್ಲಿ ನಾವು ತಿಳ್ಕೋಬಹುದು, ಇದ್ರ ಮುಖಾಂತರ ತಿಳ್ಕೋಬಹುದು ನಾವು. ಮತ್ತೆ ಯಾರು ಬರಲ್ಲ ಅಂತ ಹೇಳ್ತಿದ್ದಾರೆ, ಇನ್ವಿಟೇಷನ್ ನಿರಾಕರಿಸ್ತಾ ಇದ್ದಾರೆ ಅಂದ್ರೆ ಸೋನಿಯಾ ಗಾಂಧಿ, ಅವ್ರಿಗೂ ಏನಾದ್ರು ಹೇಳ್ತೀರಾ? ನನ್ನ ರಾಮನ ಆಮಂತ್ರಣನ ಯಾರು ಧಿಕ್ಕರಿಸ್ತಾರೆ ರಜತ್ ಅವ್ರೆ? ನನ್ನ ಭಾರತದ ಜನತೆ ಅವರನ್ನ ಧಿಕ್ಕರಿಸ್ತಾರೆ, ನಿರಾಕರಿಸ್ತಾರೆ. ಈಗ ಜನರು ಪ್ರಶ್ನೆ ಕೇಳುವಂತ ಸಮಯ. ಜನರಲ್ಲಿ ಕೆಲವರು ನಿಮಗೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಿ. ನಮಸ್ತೆ, ಜೈ ಶ್ರೀರಾಮ್. ನನ್ನ ಪ್ರಶ್ನೆ ಏನಂದ್ರೆ, ಮುಂದಿನ ಚುನಾವಣೆಯಲ್ಲಿ ಮೋದಿಜಿ ಅವರು ಗೆಲ್ತಾರ? ಅವರು 3ನೇ ಸಲ PM ಆಗ್ತಾರ? ಖಂಡಿತವಾಗ್ಲೂ ಆಗ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಅದನ್ನ ನಾನ್ ಹೇಳ್ತಾ ಇಲ್ಲ, ಜನತೆ ಹೇಳ್ತಾ ಇದ್ದಾರೆ ಕಂದ. ಜನಗಳಿಗೆ ಗೊತ್ತಿದೆ ಈ ದೇಶದ ಭದ್ರತೆ ಮತ್ತೆ ದಿವ್ಯತೆ, ಈ ಎರಡರ ಗ್ಯಾರಂಟಿ ಮೋದಿಜಿ ಅನ್ನೋದು. ಹಾಗಾಗಿ 2024 ಕೂಡ ಅವ್ರದೇನೆ. ನಿಮ್ ಮನ್ಸಲ್ಲಿ ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರಾ ಏನಂದ್ರೆ ನೀವು MP ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ ಅಂತ? ರಜತ್ ಅವ್ರೆ, ರಾಜನೀತಿ ನನ್ನ ಕ್ಷೇತ್ರನೇ ಅಲ್ಲ. ನನ್ನ ಕ್ಷೇತ್ರ ಭಗವಂತನ ಗೀತೆಗಳನ್ನ ಹಾಡೋದು,
ದೇಶದ ಜನತೆಗಳ ಮನ್ಸಲ್ಲಿ ಧರ್ಮದ ಧಾರಣೆಯನ್ನ ತುಂಬಿಸೋದು, ಕರ್ತವ್ಯದ ಜಾಗೃತೆಯನ್ನ ಮೂಡಿಸೋದು, ನಮ್ಮ ಅಗ್ರಜರು ಪೂರ್ವಜನ್ಮರ ನಮ್ಮ ಪರಂಪರೆಯನ್ನ ಅವರ ಮನ್ಸಲ್ಲಿ ಜಾಗೃತಗೊಳಿಸೋದು. ಮತ್ತೆ ಇದ್ರ ಮಧ್ಯದಲ್ಲಿ ರಾಮ ಜನ್ಮಭೂಮಿಯ ವಿಷಯ ಬಂದಾಗ ನನ್ನ ಗುರುದೇವ ಹೇಳಿದ್ರು, ರೀತಮ್ರಾ ನೀನು ಇಡೀ ಜನತೆಗೆ ಹೇಳ್ಬೇಕು. ಅದಕ್ಕೆ ನಾನು ಹೇಳ್ತಾ ತಿರುಗ್ತಿದ್ದೆ ರಜತ್ ಅವ್ರೆ, ಕಂಕರ ಕಂಕರ ಶಂಕರ ನೀನೇ, ಪ್ರಾಣ ಪ್ರಾಣದಲ್ಲಿ ಗೀತೆ ಇದೆ, ಜೀವನದ ಉಸಿರೇ ರಾಮಾಯಣ, ಪ್ರತಿ ಉಸಿರಿನಲ್ಲೂ ನೀನೇ ರಾಮ, ಉಸಿರಲ್ಲಿ ರಾಮ ಇಲ್ಲ ಅಂತಂದ್ರೆ ಜೀವನಾನೇ ವ್ಯರ್ಥ, ನರನಾರಿ ಪುರುಷೋತ್ತಮನ. ನಾವು ರಾಮನ ಮಂದಿರ ಭವ್ಯವಾಗಿ ಮಾಡ್ತೀವಿ, ಅದನ್ನು ರಾಮನ್ ಮೇಲೆ ಆಣೆ ಮಾಡಿ ಹೇಳ್ತೀವಿ, ನಾವು ದೇವಸ್ಥಾನ ಅಲ್ಲೇ ಕಟ್ತೀವಿ. ರಜತ್ ಅವ್ರೆ, ನನ್ನ ಗುರುದೇವ ನನಗೆ ಆದೇಶ ಕೊಟ್ರಲ್ಲ, ನನ್ನ ಗುರುದೇವ ಆದೇಶ ಕೊಟ್ಟಿದ್ದು ಜನ್ಮಭೂಮಿಗೋಸ್ಕರ ಕೆಲಸ ಮಾಡ್ಬೇಕು, ಜಾಗೃತಗೊಳಿಸ್ಬೇಕು. ಅವರು ನನಗೆ ಕೊಟ್ಟಂತ ಆದೇಶನ ನಾನು ಪೂರ್ತಿ ಭಾರತದಲ್ಲಿ ಮಾಡ್ಬೇಕು ಅನ್ನೋದಾಗಿತ್ತು. ಅವ್ರು ನನ್ಗೆ ಏನ್ ಆದೇಶ ಕೊಟ್ಟಿದ್ರೋ ನಾನು ಹಾಗೆ ಮಾಡ್ದೆ. ರಾಜನೀತಿ ನನ್ನ ಕ್ಷೇತ್ರ ಯಾವತ್ತೂ ಆಗಿರ್ಲಿಲ್ಲ. ನನಗ್ ನೆನಪಿದೆ 1991ನಲ್ಲಿ ನಿಮ್ಗೊಂದು ಕರೆ ಬಂದಿತ್ತು, ಸೋನಿಯಾ ಗಾಂಧಿ ಅವ್ರ ವಿರುದ್ಧ ನೀವು ನಿಲ್ಬೇಕು ಅಂತ. ಹಾ ರಜತ್ ಅವ್ರೆ, ನಾನ್ ಹೇಳಿದ್ದೆ ನನ್ನ ಗುರುದೇವನ ಆದೇಶ ಆಗಿತ್ತು. ಮತ್ತೆ ನನ್ಗೂ ಕೂಡ ರಾಜನೀತಿನಲ್ಲಿ ಆಸಕ್ತಿ ಇಲ್ಲ. ಮತ್ತೆ ರಜತ್ ಅವ್ರೆ, ರಾಜನೀತಿ ಮಾಡೋ ಅಂತ ಅವ್ರ ಮನ್ಸನ್ನೇ ಬದಲಾಯಿಸೋ ಅಂತವ್ರು ನಾವು, ರಾಜನೀತಿ ಮಾಡೋ ಅಂತವ್ರಲ್ಲ. ಈಗ ನೋಡಿ, ಯೋಗಿ ಆದಿತ್ಯನಾಥ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕೂಡ ಒಬ್ಬ ಸಂತರಾಗೆ ಬಂದಿದ್ದು, ಈಗ ಅವರು ದೊಡ್ಡ ಸಫಲ ಮುಖ್ಯಮಂತ್ರಿ ಆಗಿದ್ದಾರೆ. ಹಾ, ತುಂಬಾ ದೊಡ್ಡ ಸೌಭಾಗ್ಯ ರಜತ್ ಅವ್ರೆ. ಇಂಥ ನೇತೃತ್ವ ಉತ್ತರ ಪ್ರದೇಶದವ್ರಿಗೆ ಸಿಕ್ಕಿರುವಂಥದ್ದು. ಮತ್ತೆ ಯಾವ ಅಯೋಧ್ಯೆಯನ್ನ ನೋಡಿ ನಮ್ಮ ಮನ್ಸು ಅಳ್ತಾ ಇತ್ತು ರಜತ್ ಅವ್ರೆ. ನಾನು ಲಕ್ನೋವ್ನ ವೈಭವ ನೋಡ್ತಿದ್ದೆ. ನನ್ಗೆ ಲಕ್ನೋ ಮೇಲೆ ದ್ವೇಷ ಇಲ್ಲ, ಆದ್ರೆ ನಮ್ಮ ತೀರ್ಥಸ್ಥಾನದ ಉಪೇಕ್ಷೆ, ಅದರ ಕ್ಷೀಣತೆ, ಧೂಳಿಡ್ದಿರೋ ಅಂತ ಆ ಗೋಡೆಗಳು, ಆದ್ರೆ ಎಷ್ಟು ದೊಡ್ಡ ವಿಷಯ ರಜತ್ ಅವ್ರೆ. ನಾನ್ ಯಾವಾಗ್ಲೂ ಅಂದ್ಕೊಳ್ಳೋದ್ ಒಂದೇ, ನಮ್ಮ ಭಾರತ ಪುಣ್ಯ ಭೂಮಿ. ಮತ್ತೆ ನಮ್ಮ ತಾಯಿ ಭಾರತಿ ಸಮಯಕ್ಕೆ ತನ್ನ ಒಡಲಿಂದ ಎಂಥ ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಅಂದ್ರೆ ನಮ್ಮ ಭಾರತದ ಗೌರವವನ್ನ ಕಾಪಾಡ್ತಾರವ್ರು. ಮತ್ತೆ ನಮ್ಮ ದೇಶದ ಉತ್ತರ ಪ್ರದೇಶದ ಯೋಗಿಗಳು ಪೂರ್ತಿ ಅಯೋಧ್ಯೆಯನ್ನೇ ದೀಪಗಳಿಂದ ಬೆಳಗೋ ಹಾಗೆ ಮಾಡಿದ್ರು. ವಿಮಾನದಿಂದ ಇಳಿದು ಶ್ರೀರಾಮ ಬರ್ತಾನೆ ಪ್ರತಿ ದೀಪಾವಳಿಗೆ, ಆಗ ಇಡೀ ಅಯೋಧ್ಯೆ ಧನ್ಯ ಆಗತ್ತೆ. ಹಾಗಾಗಿ ಅಂತ ಸಂತರು, ಅಂಥ ಸಿಪಾಯಿಗಳು, ಇಂಥ ವ್ಯಕ್ತಿಗಳು ಭಾರತಕ್ಕೆ ಸಿಕ್ಕಿದ್ದು ನಮ್ಮ ಭಾರತದ ದೊಡ್ಡ ಸೌಭಾಗ್ಯ. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಈಗ ಇವಾಗ ಕೇಜ್ರಿವಾಲ್ ಅವ್ರು ಹೇಳ್ದಂಗೆ ಅವರು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಓದಿಸ್ತಾರಂತೆ. ನಿಮ್ಗೇನನ್ಸುತ್ತೆ? ಅವ್ರಿಗೇನಾದ್ರೂ ಉಪಯೋಗ ಆಗುತ್ತಾ? ಹಾ, ಅವ್ರ ಬುದ್ಧಿ ಸರಿ ಹೋಗುತ್ತೆ. ನಿಮ್ಗನ್ಸುತ್ತಾ ಈಗ ದೇಶದಲ್ಲಿ ಎಲ್ಲ ಬದಲಾಗ್ತಾ ಇದೆ, ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಹನುಮಾನ್ ಚಾಲೀಸನ ಪಠಿಸ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಖಂಡಿತ ರಜತ್ ಅವ್ರೆ, ವಾತಾವರಣ ಬದಲಾಗ್ತಿದೆ, ಆದ್ರೆ ಜನತೆ ಗೊತ್ತಿದೆ. ನಾವೀಗ ಹೊರಗಡೆ ತೋರ್ಪಡಿಕೆ ಮಾಡೋ ಅಂತ ಅಗತ್ಯ ಖಂಡಿತ ಇಲ್ಲ. ಒಂದ್ ವೇಳೆ ನಿಮ್ಮ ನಿಷ್ಠೆ, ಶ್ರದ್ಧೆ ನಿಮ್ಮ ಭಾರತದ ಪರಂಪರೆಯ ಜೊತೆಗಿದ್ರೆ, ಆಗ ನೀವಿಲ್ಲಿವರೆಗೂ ಬೈತಾನೇ ಇದ್ದೀರಾ, ಸಂತರನ್ನ ತೆಗಳ್ತಾ ಇದ್ದೀರಾ, ಭಾರತದ ಪರಂಪರೆಯನ್ನ ನೀವು ತೆಗಳ್ತಾ ಇದ್ದೀರಾ. ಕೆಲವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಿಮ್ಮ ಬುಡಕ್ಕೆ ನೀವು ಕೊಡ್ಲಿನ ಹಾಕೋತಾ ಇದ್ದೀರಾ. ಅದಾದ್ಮೇಲೆ ಈ ನಾಟಕಗಳೆಲ್ಲ ಆಗತ್ತಲ್ಲ, ಖಂಡಿತ ಜನಗಳದನ್ನ ಅರ್ಥ ಮಾಡ್ಕೋತಾರೆ.